ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಲಂಡನ್ನಿಂದ ಪ್ಯಾರಿಸ್ ಕಡೆ ಹೋಗ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ವಿ. 5 ಗಂಟೆಗೆಲ್ಲ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ತಿಂಡಿ ತಿಂದು 8 ಗಂಟೆಗೆಲ್ಲ ಬಸ್ ಹತ್ತಿ ಹೊರಟ್ವಿ. ಲಂಡನ್ ಹತ್ರ ಸ್ವಲ್ಪ ಟ್ರಾಫಿಕ್ ಇತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗ್ತಾ ಬಂತು. ಇಲ್ಲಿ ಚಳಿ ಕಡಿಮೆ ಆಗಿರೋದ್ರಿಂದ ಎಲ್ಲ ಕಡೆ ಹಸಿರು ಚೆನ್ನಾಗಿ ಕಂಗೊಳಿಸ್ತಾ ಇತ್ತು. ಸುಮಾರು ಕಡೆ ಹಸುಗಳು ಈ ಹುಲ್ಗಾವಲಲ್ಲಿ ಮೇಯ್ತಾ ಇರೋದನ್ನು ನೋಡ್ತಾ ಇದ್ವಿ. ಲಂಡನ್ನಿಂದ ನಾವು ಪ್ಯಾರಿಸಿಗೆ ಹೋಗಿದ್ದು ಹೈವೇನಲ್ಲಿ. ಇದುವರೆಗೂ ಒಂದು ಹಳ್ಳಿನೂ ನೋಡಲಿಲ್ಲ. ಈಗ ಒಂದು ಹಳ್ಳಿ ಸಿಗ್ತಾ ಇದೆ ನೋಡಿ. ಇವರು ಕುನಾಲ್ ಅಂತ ನಮ್ಮ ಟ್ರಿಪ್ ಮ್ಯಾನೇಜರ್. ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಪ್ರತಿಯೊಂದು ಜಾಗದ ಹಿಸ್ಟ್ರಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ವಿವರವಾಗಿ ಹೇಳ್ತಾ ಇದ್ರು. ಜರ್ನಿ. So on your right you see this water body. This is English Channel. Okay, on your right. ನಾವೀಗ ಬಂದಿರೋದು ಇಂಗ್ಲೆಂಡ್ನ ಬಾರ್ಡ್ರಿಗೆ. ಇಲ್ಲಿ ಪಕ್ಕದಲ್ಲಿರೋದೇ ಇಂಗ್ಲೀಷ್ ಕಡಲ್ಗಾಲುವೆ. ಬಾರ್ಡರ್ ಸೆಕ್ಯೂರಿಟಿ ಅವರಿಂದ ನಮ್ಮದು ಇಮಿಗ್ರೇಷನ್ ಚೆಕಿಂಗ್ ಆಗುತ್ತೆ. ನಮ್ಮ ಕಣ್ಣು, ಬೆರಳಚ್ಚು ಮತ್ತು ಪಾಸ್ಪೋರ್ಟ್ ಚೆಕ್ ಮಾಡಿ ನಮ್ಮನ್ನು ಮುಂದಕ್ಕೆ ಹೋಗಲಿಕ್ಕೆ ಬಿಡ್ತಾರೆ. ಇದೆಲ್ಲ ಆಗಲಿಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ. ಒಂದು 3/4ರಿಂದ 1 ಗಂಟೆ ಟೈಮು ಈ ಚೆಕಿಂಗಿಗೆಲ್ಲ ಬೇಕಾಗುತ್ತೆ. Okay, where you will see the places which you have visited and even DDLJ. Okay, now when you are here, this border, and we will be at Calais border, there is a movie called Shiddat. Okay, there is a movie called Shiddat. You know Vicky Kaushal? Vicky Kaushal? Vicky Kaushal. ನೋಡಿದ್ವಿ. Looks like me, little bit. You are more handsome than him. Wow, sir, your specs number needs to be changed. Take it to a doctor. Definitely you are more handsome. ಅಲ್ಲ ಅವ್ರು ಹೇಳಿದ್ರು ಕನ್ನಡಕ್ಕದ ನಂಬರ್ ಚೇಂಜ್ ಮಾಡಿ. I wish I would have Katrina. But I have Vandana. So now we are at the borders. Okay, it will be scanned. ಇಲ್ಲೆಲ್ಲ ಸುತ್ತ ಬೆಟ್ಟಗಳಿದೆ, ಆದರೆ ಅದರದ್ದು ಬಣ್ಣ ಮಾತ್ರ ತುಂಬ ಬಿಳಿ ಇದೆ. ನಾನು ಮೊದಲಿಗೆ ಇದೇನಿದು ಸುಣ್ಣದ್ದು ಗುಡ್ಡಗಳು ಅಂತ ಅಂದ್ಕೊಂಡೆ. ಸುಣ್ಣದ್ದಲ್ಲಂತೆ, ಇದು ಕಲ್ಲಂತೆ. ಜಾಗದಿಂದ ಜಾಗಕ್ಕೆ ಪ್ರಕೃತಿ ಎಷ್ಟು ಬದಲಾಗ್ತಾ ಇರುತ್ತೆ ಅಲ್ವಾ. ಇಲ್ಲಿ ಸುಮಾರು ಹಳೆ ಕೋಟೆ ಎಲ್ಲ ಇದೆ. ಇಲ್ಲಿ ಇಷ್ಟೊಂದು ಲಾರಿಗಳು ನಿಂತಿದೆಯಲ್ಲ, ಇವೆಲ್ಲ ಈಗ ಬಾರ್ಡ್ರ್ ದಾಟೋಕ್ಕೆ ಫೆರಿನಲ್ಲೇ ಹೋಗಬೇಕು. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬಸ್ಸು ಈಗ ಫೆರಿಗೆ ಹೋಗ್ತಾ ಇದೆ. ಈ ಫೆರಿಗಳನ್ನ ಇಷ್ಟು ದೊಡ್ಡದನ್ನು ನೋಡ್ತಿರೋದು ನಾನು ಇದೇ ಮೊದಲು. ಫೆರಿಗಳು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಜನರನ್ನು ಮತ್ತು ಗೂಡ್ಸ್ ವಾಹನಗಳನ್ನ ಸಾಗಿಸೋ ಅಂತ ಒಂದು ಚಿಕ್ಕ ಹಡಗು. ಬಸ್ನಲ್ಲಿ ಸುಮಾರು ಫನ್ನಿಯಾಗಿ ಮಾತಾಡ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಪ್ರಯಾಣ ಮಾಡ್ತಾ ಇದ್ವಿ. ಇಲ್ಲಿ ಗಾಡಿ ಓಡಿಸೋ ಡ್ರೈವರ್ಗಳೆಲ್ಲ ತುಂಬ ಪಕ್ವವಾಗಿ ಕಲ್ತಿರ್ತಾರೆ ಡ್ರೈವಿಂಗನ್ನು. ಸುಮಾರು 2 ವರ್ಷದ ಕೋರ್ಸ್ ಇರುತ್ತಂತೆ ಅವರು ಈ ಥರ ದೊಡ್ಡ ಗಾಡಿನೆಲ್ಲ ಓಡಿಸ್ಲಿಕ್ಕೆ. ಆ ಕೋರ್ಸ್ನ ಮುಗಿಸ್ಕೊಂಡು ಎಕ್ಸಾಮ್ ಪಾಸ್ ಆದಮೇಲೆ ಅವ್ರಿಗೆ ಈ ಲೈಸೆನ್ಸ್ ಸಿಕ್ಕತ್ತೆ ಅಂತ ಹೇಳ್ತಾಯಿದ್ರು.
ಲಂಡನ್ನಿಂದ ಇಲ್ಲಿಗೆ ಬರಲಿಕ್ಕೆ ಸುಮಾರು ಒಂದು 2.5 ಗಂಟೆ ಪ್ರಯಾಣ ಆಯಿತು. ಇಲ್ಲಿಂದ ನಾವು ಮತ್ತೆ ಇಂಗ್ಲೀಷ್ ಕಡಲ್ಗಾಲುವೆ ದಾಟಲಿಕ್ಕೆ 1.5 ಗಂಟೆ ಬೇಕಾಗುತ್ತೆ. ಲಂಡನ್ನಲ್ಲಿ ಭಾರತಕ್ಕಿಂತ 4.25 ಗಂಟೆ ಹಿಂದೆ ಇರ್ತಾ ಇದ್ವಿ. ಇಲ್ಲಿ ಅಂದರೆ ಫ್ರಾನ್ಸಲ್ಲಿ ಭಾರತಕ್ಕಿಂತ 3.25 ಗಂಟೆ ಹಿಂದೆ ಇರುತ್ತೆ. ನಮಗೆಲ್ಲ ಲಂಡನ್ನಿಂದನೇ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಪ್ಯಾಕ್ಡ್ ಫುಡ್ ತೊಗೊಂಬಂದಿದ್ರು. ಜೊತೆಗೆ ನಮ್ಮ ಜೊತೆ ಟ್ರಿಪ್ ಬಂದಿರೋರೆಲ್ಲ ಕೆಲವರು ಅವಲಕ್ಕಿ ಚಪಾತಿ ಎಲ್ಲ ತಂದಿದ್ರು. ಚಟ್ನಿ ಪುಡಿ ಜೊತೆ ತಿನ್ಲಿಕ್ಕೆ ಚೆನ್ನಾಗಿತ್ತು, ಎಲ್ಲ ಹಂಚ್ಕೊಂಡು ತಿಂದ್ವಿ. ಈ ಫೆರಿ ಒಳಗೆ ನಾವು ಕೂತಿರೋದು ಒಂಥರ ಯಾವುದೋ ಹೋಟೆಲಲ್ಲಿ ಕೂತ್ಕೊಂಡಂಗೆ ಅನ್ನಿಸ್ತಾ ಇತ್ತು. ಸುತ್ತ ಸಮುದ್ರದ ನೀರು ನೋಡ್ಕೊತ ಊಟ ಮಾಡಿದ್ವಿ. ಇದರೊಳಗಡೆ ಬಟ್ಟೆ, ತಿಂಡಿ, ಐಸ್ ಕ್ರೀಮು, ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸು ಎಲ್ಲ ಸಿಕ್ಕುತ್ತೆ. ಇಂಗ್ಲೆಂಡಿಂದ ಪ್ಯಾರಿಸ್ಗೆ ಹೋಗಲಿಕ್ಕೆ ರೈಲು ಮಾರ್ಗ ಇದೆ. ಸುಮಾರು 2.5 ಗಂಟೆನಲ್ಲಿ ನಾವು ತಲುಪ್ಬೋದು ಅಂತ ಹೇಳ್ತಾರೆ. ಆ ರೈಲು ಮಾರ್ಗ ಇರೋದು ಈ ಇಂಗ್ಲೀಷ್ ಕಡಲ್ಗಾಲುವೆ ಕೆಳಗಡೆ ಒಂದು ಸುರಂಗ ಮಾಡಿ ರೈಲು ಮಾರ್ಗ ಮಾಡಿದ್ದಾರೆ. ಈ ಇಂಗ್ಲೀಷ್ ಕಡಲ್ಗಾಲುವೆನ ಈಜು ಪ್ರಿಯರ ಒಂದು ಕನಸು. ನಮ್ಮ ಭಾರತೀಯ ಈಜುಗಾರರು ಕೆಲವರು ಇದನ್ನು ಈಜಿ ದಾಖಲೆ ಮಾಡಿದ್ದಾರೆ. ಯಾರಾದರೂ ಟ್ರಿಪ್ ಅಂತ ಬಂದು ನೀವು ಇಂಗ್ಲೆಂಡಿಂದ ಪ್ಯಾರಿಸ್ ಹೋಗಬೇಕು ಅಂದರೆ ಫೆರಿ ಒಂಥರ ಅನುಭವ ಕೊಟ್ಟರೆ ಟ್ರೈನ್ ಇನ್ನೊಂಥರ ಅನುಭವ ಕೊಡುತ್ತೆ. ಯಾವುದಿಷ್ಟನೋ ಅದನ್ನು ಆಯ್ಕೆ ಮಾಡ್ಕೋಬೋದು. ನಮ್ಮ ಟೂರ್ ಮ್ಯಾನೇಜ್ಮೆಂಟ್ನವರು ಫೆರಿನ ಆಯ್ಕೆ ಮಾಡ್ಕೊಂಡಿದ್ರು, ಹಾಗಾಗಿ ನಾವು ಫೆರಿನಲ್ಲಿ ಹೋದ್ವಿ. ಟ್ರೈನಿನ ಅನುಭವನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಸುಮಾರು 34 ಕಿಲೋಮೀಟ್ರು ಈ ಇಂಗ್ಲೀಷ್ ಕಡಲ್ಗಾಲುವೆನ ಫೆರಿನಲ್ಲಿ ದಾಟಿ ಇಂಗ್ಲೆಂಡ್ ಬಾರ್ಡ್ರಿಂದ ಫ್ರಾನ್ಸ್ ಬಾರ್ಡ್ರಿಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಸುಮಾರು 1 ಗಂಟೆ 30 ನಿಮಿಷ ಟೈಮ್ ತೊಗೊಂತು. ಇಲ್ಲಿ ಸುಮಾರು 1.5 ಗಂಟೆ ನಾವು ಪ್ರಯಾಣ ಮಾಡಿದ್ವಿ. ಆದರೆ ಆ ಥರ ಅನ್ನಿಸ್ಲೇ ಇಲ್ಲ. ನಾವು ಇದನ್ನೆಲ್ಲ ನೋಡ್ಕೊಂಬರೋದ್ರೊಳಗೆ ನಮಗೆ ಫ್ರಾನ್ಸಿಂದು ದಡ ಸಿಕ್ಕೇ ಬಿಡ್ತು, ಇಳಿಬೇಕಾಯಿತು. ಇನ್ನೂ ಸಮುದ್ರದ ಮೇಲೆ ತೇಲೋ ಆಸೆ ಇತ್ತು, ಆದರೆ ಏನು ಮಾಡೋದು, ಟೈಮ್ ಆಗಿಬಿಡ್ತು. ನಮಗೆ ಫ್ರಾನ್ಸಿನ ಗಡಿ ಸಿಕ್ಕೇ ಬಿಡ್ತು. ಹಾಗಾಗಿ ನಾವೆಲ್ಲ ಕೆಳಗಡೆ ಇಳಿದು ಈಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಇದು ಇಂಗ್ಲೆಂಡಿಂದ ಬಂದ ಬಸ್ಸು. ಇದರಲ್ಲಿ ಡ್ರೈವಿಂಗ್ ಸೀಟು ಬಲಗಡೆ ಇದೆ. ಇಂಗ್ಲೆಂಡಲ್ಲಿ ನಮ್ಮ ಇಂಡಿಯಾ ಥರನೇ ರಸ್ತೆಯ ಎಡಭಾಗದಲ್ಲಿ ಹೋಗಬೇಕು. ಆದರೆ ಪ್ಯಾರಿಸಲ್ಲಿ ಡ್ರೈವರ್ ಸೀಟು ಎಡಭಾಗ ಇರುತ್ತೆ. ರಸ್ತೆಯ ಬಲಭಾಗದಲ್ಲಿ ಹೋಗಿ ಬಲಭಾಗದಲ್ಲೇ ಚಲಿಸ್ಬೇಕು. ಈ ಕಾರಣದಿಂದ ನಾವು ಇಲ್ಲಿ ಬಸ್ಸನ್ನು ಬದಲಾವಣೆ ಮಾಡ್ತೀವಿ. ಲಂಡನ್ನಿಂದ ಬಂದ ಬಸ್ಸಿನಿಂದ ಲಗೇಜು ಎಲ್ಲ ತೆಗೆದು ಪ್ಯಾರಿಸ್ಸಿನ ಬಸ್ಸಿಗೆ ನಮ್ಮ ಲಗೇಜನ್ನು ಇಟ್ಟು ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ಲಂಡನ್ ಒಂಥರ ನಮಗೆ ಖುಷಿ ಕೊಟ್ಟರೆ ಪ್ಯಾರಿಸ್ ಇನ್ನೊಂಥರ ಖುಷಿ ಕೊಡ್ತಾ ಇದೆ. ಇಲ್ಲೂ ಅಷ್ಟೇ, ಲಂಡನ್ನಿಗಿಂತ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಅಂತ ಹೇಳ್ತಾರೆ. ವಿಶಾಲವಾದ ರಸ್ತೆಗಳು, ಗುಂಡಿಗಳಾಗಲಿ ರೋಡ್ ಹಂಪ್ಸ್ಗಳಾಗಲಿ ಏನೂ ಇಲ್ಲ. ಬಸ್ನಲ್ಲಿ ಹೋಗ್ತಾ ಇದ್ದರೆ ಸ್ವಲ್ಪನೂ ಮೈಕೈ ನೋವು ಬರಲ್ಲ, ಅಷ್ಟು ಚೆನ್ನಾಗಿ ಪ್ರಯಾಣ ಸುಖಕರವಾಗಿತ್ತು ಇಲ್ಲೆಲ್ಲ. ಇಲ್ಲಿ ಸ್ವಲ್ಪ ಪುಟ್ಟ ಹಳ್ಳಿಗಳೆಲ್ಲ ರೋಡ್ ಸೈಡ್ನಲ್ಲೇ ಇತ್ತು, ನೋಡ್ಕೊತ ಹೋದ್ವಿ. ಬಸ್ಸು ಸ್ವಲ್ಪ ಫಾಸ್ಟಾಗಿ ಹೋಗ್ತಿರೋದ್ರಿಂದ ನಮಗೆ ತುಂಬ ನಿಧಾನವಾಗಿ ನೋಡಲಿಕ್ಕಾಗಲ್ಲ. ತುಂಬ ದೊಡ್ಡ ಹೊಲಗಳು, ಜಮೀನಿನಲ್ಲಿ ಉದ್ದಕ್ಕೂ ಹಸಿರೇ ಇರ್ತಿತ್ತು. ಈಗೆಲ್ಲ ಚಳಿಗಾಲ ಕಡಿಮೆಯಾಗಿ ಸ್ವಲ್ಪ ಮಳೆನೂ ಚೆನ್ನಾಗಿ ಬರ್ತಾ ಇರೋದ್ರಿಂದ ಎಲ್ಲ ಕಡೆನೂ ಹಸಿರಿರ್ತಿತ್ತು. ಹೊಲಗಳಲ್ಲಿ ಉತ್ತರು ಬಿತ್ತರು ಕಳೆ ಕೀಳರು ಯಾರಾದರೂ ಕಾಣಿಸ್ತಾರೇನೋ ಅಂತ ನೋಡ್ತಾ ಇದ್ದರೆ ಒಬ್ಬರು ಕಾಣಿಸ್ತಿಲ್ಲ. ಏನಿದ್ರು ಪೇಟೆಗಳಲ್ಲಿ ಮತ್ತು ವೆಹಿಕಲ್ಗಳಲ್ಲಿ ಅಷ್ಟೇ ನಾವು ಮನುಷ್ಯಗಳನ್ನ ನೋಡ್ತಾ ಇದ್ದಿದ್ದು. ಇಲ್ಲಿ ಕೆಲವು ಕಡೆ ರೆಸ್ಟ್ ಏರಿಯಾ ಅಂತೇಳಿ ರಸ್ತೆ ಪಕ್ಕ ಮಾಡಿರ್ತಾರೆ. ಅಲ್ಲಿ ಮಾತ್ರ ಗಾಡಿಗಳನ್ನ ಪಾರ್ಕ್ ಮಾಡಿ ಸ್ವಲ್ಪ ಹೊತ್ತು ನಿಂತಿದ್ದು ಹೋಗ್ಬೋದು. ಇಲ್ಲಿ ವಾಶ್ರೂಮ್ಗಳು ಫ್ರೀ ಇರುತ್ತೆ.
ಪೆಟ್ರೋಲ್ ಬಂಕ್ಗಳ ಹತ್ರನೂ ವಾಶ್ರೂಮ್ಗಳು ಸಿಕ್ಕತ್ತೆ. ಕೆಲವು ಕಡೆ ಪೇ ಮಾಡಿ ಯೂಸ್ ಮಾಡಬೇಕು. ಅಲ್ಲೆಲ್ಲ €1 ಕೊಟ್ಟು ವಾಶ್ರೂಮ್ ಯೂಸ್ ಮಾಡಬೇಕು. ಲಂಡನ್ನಲ್ಲಿ ಕೆಲವು ಕಡೆ £2 ಕೊಟ್ಟು ವಾಶ್ರೂಮ್ಗಳನ್ನ ಯೂಸ್ ಮಾಡಿದ್ವಿ. ನನಗಿಲ್ಲೊಂದು ಹೊಸ ಅನುಭವ ಆಯಿತು ನೋಡಿ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಅಲ್ಲೊಂದು ಏರೋಪ್ಲೇನು ಕೆಳಗಡೆ ಇಳಿತಾ ಇದೆ, ಅಂದರೆ ರನ್ವೇನಲ್ಲಿ ಬರ್ತಾ ಇದೆ. ನೋಡಿ, ನಮ್ಮ ಬಸ್ಸು ಆ ಏರೋಪ್ಲೇನ್ ಕೆಳಗಡೆಯಿಂದ ಹೋಗ್ತಿದೆ. ಅಂದರೆ ರೋಡ್ ಮೇಲ್ಗಡೆ ರನ್ವೇಗಳನ್ನ ಮಾಡಿದ್ದಾರೆ. See the pillars, how they are designed, because it's a runway above you. So this is a Charles de Gaulle Airport. Airport. Paris Airport, that is called CDG, Charles de Gaulle. So this is the runway. See up, this is all runway. ಪ್ಯಾರಿಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇರೋದು ಫುಟ್ಬಾಲ್ ಸ್ಟೇಡಿಯಂಗಳು, ದೊಡ್ಡ ದೊಡ್ಡ ಫುಟ್ಬಾಲ್ ಸ್ಟೇಡಿಯಂಗಳೆಲ್ಲ ಇದೆ ಇಲ್ಲಿ. ಇಲ್ಲೆಲ್ಲ ಇಂಡಿಯನ್ ರೆಸ್ಟೋರೆಂಟ್ಗಳು 6ರಿಂದ 6:30 ಒಳಗೆ ಹೋಟೆಲ್ ಕ್ಲೋಸ್ ಮಾಡ್ತೇವೆ. ಹಾಗಾಗಿ ನಾವು ಈಗ ಆಗಲೇ 5:30 ಆಗಿದೆ, ಸೀದಾ ರೆಸ್ಟೋರೆಂಟ್ಗೆ ಹೋಗಿ ಊಟ ಮುಗಿಸ್ಕೊಂಡು ನಾವು ಉಳ್ಕೊಳೋ ಲಾಡ್ಜ್ಗಳಿಗೆ ಹೋಗೋದು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಸೀದಾ ಈಗ ಊಟಕ್ಕೆ ಅಂತ ಹೇಳಿ ಪ್ಯಾರಿಸಲ್ಲಿ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಪ್ಯಾರಿಸ್ನ ಮನೆಗಳಿರೋ ಏರಿಯಾ ಇದು. ತುಂಬ ಸಣ್ಣ ಜಾಗ ಅನ್ನಿಸ್ತು, ಆದ್ರೂ ಅಲ್ಲಿ ಎಷ್ಟು ನೀಟಾಗಿ ರೋಡ್ ಸೈಡ್ನಲ್ಲಿ ಕಾರ್ಗಳ್ನ ಪಾರ್ಕ್ ಮಾಡಿದ್ದಾರೆ. ಈ ರೋಡ್ನಲ್ಲೇ ನಮ್ಮ ಬಸ್ಸು ಹೋಗ್ತಾ ಇದೆ. ಇವತ್ತಿನ ಊಟ ನಾವು ಮಾಡ್ತಿರೋದು ಈ ರೆಸ್ಟೋರೆಂಟ್ನಲ್ಲಿ. ಇದನ್ನು ಪಂಜಾಬಿಯನ್ಸು ನಡೆಸ್ತಾ ಇದ್ದಾರೆ. ಇದೊಂಥರ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ರೆಸ್ಟೋರೆಂಟ್ ಇಟ್ಟಿದ್ದಾರೆ. ತುಂಬ ದೊಡ್ಡ ರೆಸ್ಟೋರೆಂಟೇನೇ. ಊಟನೂ ತುಂಬ ಚೆನ್ನಾಗಿತ್ತು. ಒಳ್ಳೆ ರುಚಿಯಾದ ಊಟ ಇತ್ತು. ಮಾಮೂಲಿ ನಾರ್ತ್ ಇಂಡಿಯನ್ ಊಟ.
ಟೀ ಕುಡಿದು 4-5 ದಿನ ಆಗಿತ್ತು. ಒಳ್ಳೆ ಟೀ ಮಾಡಿಕೊಟ್ರು. ಎಲ್ಲರೂ ಕೇಳಿ 2 ಲೋಟ ಟೀ ಕುಡಿದ್ರು. Three from London. Three not from London. From London. ಹೋಟೆಲ್ನಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಿಜಕ್ಕೂ ಹೊರದೇಶದಲ್ಲಿ ಇಷ್ಟು ಒಳ್ಳೆ ಇಂಡಿಯನ್ ಕಲ್ಚರ್ನ ನೋಡಿ ಖುಷಿ ಆಯಿತು. ಇವತ್ತು ಇಡೀ ದಿನ ಜರ್ನಿ ಆಗಿತ್ತು. ಆದರೆ ಜರ್ನಿನಲ್ಲೇ ಸುತ್ತಮುತ್ತ ಜಾಗಗಳನ್ನ ನೋಡ್ಕೊಂತ ತುಂಬ ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ಒಂದು ನಿಮಿಷನೂ ನಿದ್ದೆ ಮಾಡ್ದಂಗೆ ಬರ್ತಾ ದಾರಿ ಉದ್ದಕ್ಕೂ ಸಿಕ್ಕೋ ಪ್ರತಿಯೊಂದು ಜಾಗನೂ ಬಸ್ನಿಂದಲೇ ನೋಡ್ಕೊತ ಬಂದೆ. ಡಬಲ್ ಟ್ರೀ ಅಂತ ಹೇಳಿ ಇದೇ ಹೋಟೆಲು. ನಾವು ಪ್ಯಾರಿಸಲ್ಲಿ 3 ರಾತ್ರಿ ತಂಗಿದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಯಾರಿಸ್ನ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋಣ. ನಮಸ್ತೆ.